ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಂಗನಾಥನ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತೇಳಿ ಈವೆಂಟರ್ ಕರೆಸಿ ತಾರಾ ಡೆಕೋರೇಷನ್ ಮಾಡ್ಸೋಕ್ಕೆ ರೆಡಿಯಾಗಿದ್ದಾಳೆ. ಆ ಈವೆಂಟರಲ್ಲಿ ಒಬ್ಬ ಕಳ್ಳ ಕೂಡ ಬಂದಿರ್ತಾನೆ. ಈ ಕಡೆ ಶಾಂತಿ ಮತ್ತು ರಂಗನಾಥ ಎಲ್ಲ ನೀಟಾಗಿ ಮೇಕಪ್ ಆಗಿ ನೀಟಾಗಿ ಪಂಚೆ ಪೈಜಾಮ ಎಲ್ಲ ಹಾಕ್ಕೊಂಡು ರೆಡಿಯಾಗಿ, ಈ ಕಡೆ ಇವಳು ರೇಷ್ಮೆ ಸೀರೆ ಬ್ಲೌಸ್ ಎಲ್ಲ ಹಾಕ್ಕೊಂಡು ಒಡವೆ ವಸ್ತ್ರ ಎಲ್ಲ ಹಾಕ್ಕೊಂಡು ರೆಡಿಯಾಗವ್ರೆ. ನೋಡಿಬಿಟ್ಟು ಶಾಂತಿ ಗಂಡನ ನೋಡಿ ಹೇಳ್ತಾಳೆ, ನಮ್ಮ ಮದುವೆದು ನೆನಪಾಗ್ತಿದೆ ರೀ. ನಮ್ಮ ಮದುವೆ ದಿನ ನೀವು ಹೆಣ್ಣು ನೋಡೋಕೆ ಬಂದಿದ್ದು, ನೀವು ಒಪ್ಕೊಂಡು ಬಂದಿದ್ದು, ನಾನು ಒಪ್ಕೊಂಡಿದ್ದು, ಮದುವೆ ಆಗಿದ್ದು ಎಲ್ಲ ನೆನಪಾಗ್ತಿದೆ ಅಂತ ಹೇಳ್ತಾಳೆ. ಆಮೇಲೆ ವರಮಹಾಲಕ್ಷ್ಮಿ ಎಲ್ಲ ಹಬ್ಬ ಆಗೋಗುತ್ತೆ. ಈವೆಂಟರೆಲ್ಲ ಡೆಕೋರೇಷನ್ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಹಬ್ಬನೂ ಆಗೋಗುತ್ತೆ. ಇವಾಗ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಇನ್ನು ಈವೆಂಟರಿಗೇನು ಕೆಲಸ ಇರಲ್ಲ. ಅವರು ನಾವು ಬರ್ತೀವಿ ಸರ್, ನಮ್ಮ ಕೆಲಸ ಮುಗೀತು ಅಂತ ಹೊರಡ್ತಾರೆ. ಆವಾಗ ಸೂರ್ಯಂಗೆ ಹೇಗೋ ಅನುಮಾನ ಬಂದುಬಿಟ್ಟಿದೆ. ನಕ್ಲೆಸ್ ಕದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಒಬ್ಬನ ಮೇಲೆ ಅನುಮಾನ ಬಂದು, ಸರಿ ಹೊರಡ್ತಾ ಇದ್ದೀರಾ, ನಮ್ಮಲ್ಲಿಂದ ಏನಾದ್ರು ಕದ್ದಿದ್ರೆ ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ತಾನೆ. ಸರ್ ನಾವು ಅಂಥವ್ರಲ್ಲ ಸರ್, ನಾವು ಎಷ್ಟೊಂದು ಕಡೆ ಈವೆಂಟ್ ಮಾಡಿದ್ದೀವಿ, ನಾವು ಆ ಥರದವ್ರಲ್ಲ ಸರ್ ಅಂತ ಹೇಳ್ತಾನೆ. ಆಗ ಇಲ್ಲ ನಿಮ್ಮ ಎಲ್ಲರೂ ಅಂಥವ್ರು ಇರಲ್ಲ, ಯಾರು ಒಬ್ಬರು ಅಂಥವ್ರು ಇರ್ತಾರೆ, ಕದ್ದಿರೋದನ್ನು ವಾಪಸ್ ಕೊಟ್ಬಿಟ್ಟು ನೀವು ಹೊರಡಿ ಅಂತ ಹೇಳ್ತಾನೆ. ತಾರಾ, ನಾನು 10 ಕಡೆ ವಿಚಾರಿಸಿ ಎಲ್ಲ ಮಾಡಿದ್ದೀನಿ, ನಾನು ಆ ಥರದವ್ರಿಗೆ ಹೇಳೇ ಇಲ್ಲ, ತುಂಬ ಒಳ್ಳೆ ಜನ ಇವ್ರು, ಆ ಥರದವ್ರು ಅಲ್ಲ ಅಣ್ಣ, ನೀವು ಇವ್ರ ಮೇಲೆ ಅನುಮಾನ ಪಡಬೇಡಿ ಅಂತ ಹೇಳ್ತಾಳೆ. ಇಲ್ಲ, ನಾನೇನು ಅನುಮಾನ ಪಡ್ತಾ ಇಲ್ಲ, ಕದ್ದಿರೋದನ್ನು ವಾಪಸ್ ಕೊಟ್ಬಿಟ್ಟು ಹೋಗು ಅಂತ ಹೇಳ್ತಾಳೆ. ಚಾಕು ಕೊಡಲೇ ಇಲ್ವಲ್ಲ ವಾಪಸ್ಸು ಅಂತ ಹೇಳ್ತಾನೆ. ಚಾಕು ಅಲ್ಲಿದೆ ಸರ್, ರೂಮಲ್ಲಿ ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಸರಿ ಆಯಿತು, ಇನ್ನೊಂದಿದೆ ಕದ್ದಿರೋ ಮಾಲು, ಅದನ್ನು ಕೊಟ್ಬಿಟ್ಟು ನೀನು ಹೊರಡು ಅಂತ ಹೇಳ್ತಾನೆ. ಆವಾಗ ನಾನೇನು ಕದ್ದಿಲ್ಲ ಸರ್, ಏನು ನನ್ನ ಮೇಲೆ ಇಷ್ಟೊಂದು ಅನುಮಾನ ಪಡ್ತೀರಾ, ಹಾಗೆ ಹೀಗೆ ಅಂತ ಜೋರು ಮಾಡ್ತಾನೆ. ಜೋರು ಮಾಡಿದಾಗ ಸೂರ್ಯ, ಅವನಿಗೂ ಸ್ವಲ್ಪ ತಾಳ್ಮೆ ಮಿತಿ ಇದೆ, ತುಂಬ ಹೊತ್ತು ತಾಳ್ಮೆ ತಗೊಂಡು ಆಮೇಲೆ ಹೇಳ್ತಾನೆ, ನಾನು ಒಳ್ಳೆ ಮಾತಿಂದ ಆವಾಗಿಂದ ಕೇಳ್ತಾ ಇದ್ದೀನಿ, ನೀನೇ ಒಪ್ಕೊಂಡು ಕೊಟ್ಬಿಟ್ರೆ ಅನುಕೂಲ, ಇಲ್ಲ ಅಂದರೆ ನಾನೇ ತೊಗೋಬೇಕಾಗುತ್ತೆ ಅಂತ ಹೇಳ್ತಾನೆ. ನಾನೇನು ಕದ್ದಿಲ್ಲ ಸರ್. ಆಮೇಲೆ ಈವೆಂಟ್ ಅವನು ಹೇಳ್ತಾನೆ, ಮೇಯ್ನು ಇರ್ತಾನಲ್ಲ ಅವನು, ಇಲ್ಲ ಸರ್, ನಾವು ಎಷ್ಟೊಂದು ಕಡೆ ಎಲ್ಲ ಆ ಥರ ಹೋಗಿ ಎಲ್ಲ ಮಾಡಿ ಬಂದಿರ್ತೀವಿ, ಎಲ್ಲೂ ನಾವು ಆ ಥರ ಇದು ಮಾಡಿಲ್ಲ ಸರ್, ನೀವು ತಪ್ಪು ತಿಳ್ಕೊಬೇಡಿ ಅಂತ. ಆಮೇಲೆ ಶಾಂತಿ ಬಿಟ್ಟಂಗೆ ನೋಡ್ತಿರ್ತಾಳೆ, ತಾರನು ಬಿಟ್ಟಂಗೆ ನೋಡ್ತಿರ್ತಾಳೆ, ಮೀನಾ ಮತ್ತು ಶ್ರುತಿ ಎಲ್ಲರೂ ಬಿಟ್ಟಂಗೆ ನೋಡ್ತಾ ಇರ್ತಾರೆ. ಆದರೆ ಅರ್ಥ ಏನೂ ಆಗಿರಲ್ಲ. ವಿಶಾಲಾಕ್ಷಿ ಅವಳ ಕಡೆಯವಳು ಅಂತ ಕಾಣುತ್ತೆ ಇವರೆಲ್ಲ. ಅವಳು ಅಂತೂ ಬಿಟ್ಟಂಗೆ ನೋಡ್ತಾ ಇದ್ದಾಳೆ, ಸಿಕ್ಕಾಕೊಬಿಡ್ತೀನೋ ಏನೋ ಅಂತ ಭಯದಲ್ಲಿ. ಆವಾಗ ಸೂರ್ಯ ಅವನ ಸೊಂಟದಿಂದ ಸರನ ತೆಗಿತಾನೆ ಆಚೆಗೆ ತೆಗೆದಾಗ ಎಲ್ಲರಿಗೂ ಆಶ್ಚರ್ಯ ಆಗಿಬಿಡುತ್ತೆ. ಈ ಥರ ಕಳ್ಳನೂ ಇರ್ತಾನ, ಅಯ್ಯೋ ಎಷ್ಟೊಂದು ದೊಡ್ಡ ಸರನೇ ಕದ್ದಿದ್ದಾನೆ ನೋಡಿ ಇವನು ಅಂತೇಳ್ಬಿಟ್ಟು. ಆವಾಗ ಶಾಂತಿ, ತಾರಮ್ಮ ಏನು ಹೇಳ್ತೀಯಮ್ಮ ಅಂತ ಕೇಳ್ತಾನೆ. ಅವಳು ತಬ್ಬಿಬ್ಬಾಗಿ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಆಮೇಲೆ ನಿಂತಿರ್ತಾಳೆ, ಇವಳು ಗಾಬರಿ ಆಗಿಬಿಡ್ತಾಳೆ, ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಶಾಂತಿ ಅಂತೂ ತುಂಬ ಗಾಬರಿ ಆಗಿಬಿಡ್ತಾಳೆ. ಆಮೇಲೆ ಸರ ಎತ್ತಿ ತೋರಿಸ್ತಾನೆ, ಕೆಳಗಡೆ ಶರ್ಟ್ ಎಳೆದ ತಕ್ಷಣ ಕೆಳಗಡೆ ಬಿದ್ದೋಗುತ್ತೆ. ಬಿದ್ದ ತಕ್ಷಣ ಸೂರ್ಯ ಶರ್ಟ್ ಎಳಿತಾನೆ, ಕೆಳಗಡೆ ಬಿದ್ದೋಗುತ್ತೆ. ಬಿದ್ದೋದ ತಕ್ಷಣ ಇದೆಲ್ಲಿಂದ ಬಂತು ಅಂತ ಎಲ್ಲ ಕೇಳ್ತಾನೆ. ಅವನೇನೇ ಸಾರಿ ತಪ್ಪಾಯಿತು ಸಾರ್ ಅಂತ ಕೇಳ್ಕೊಂಡ್ರು ಭಾಳ ಕೋಪ ಬಂದಿರುತ್ತೆ. ರಂಗನಾಥ್ಗಂತೂ ತುಂಬ ಕೋಪ ಬಂದುಬಿಡ್ತು. ಮನೆಯಲ್ಲಿ ಇಂಥವ್ರನ್ನೆಲ್ಲ ಕರೆಯೋದು ಹೇಗೆ, ನೋಡು ಈ ಥರ ಕಳ್ತನ ಮಾಡ್ತಾರಲ್ಲ ಅಂತೇಳ್ಬಿಟ್ಟು ಸರಿ ಹೊಡಿಬೇಕು ಅನ್ನಿಸ್ತಾ ಇರುತ್ತೆ. ಆವಾಗ ಈವೆಂಟರು ಸಾರಿ ತಪ್ಪಾಯಿತು ಸರ್ ಅಂತೆಲ್ಲ ಕೇಳಿಕೊಂಡು ಹೇಗೋ ಅವರು ಒಂದು ರೀತಿ ಬಚಾವಾಗಿ ಅಲ್ಲಿಂದ ಹೋಗ್ತಾರೆ. ಅವಮಾನ ಆಗೋಗುತ್ತೆ, ಇವನು ಈ ಕೆಲಸ ಮಾಡಿರೋದಕ್ಕೆ ಎಲ್ಲರಿಗೂ ಅವಮಾನ ಆಗಿಬಿಡುತ್ತೆ. ಇನ್ನೇನೇನು ಕದೀತಾರೋ, ಇಷ್ಟು ಚಿಕ್ಕ ಪುಟ್ಟದ್ದನ್ನೇ ಕದೀತಾರೆ ಅಂದರೆ ಇನ್ನು ದೊಡ್ಡದು ಏನೇನು ಕದ್ಕೊಂಡು ಹೋಗಲ್ಲ ಇವರು ಅನ್ನಂಗೆ. ಈ ಕಡೆ ರೋಹಿಣಿ ಹಾಜರಾಗ್ತಾಳೆ. ಹಾಜರಾದಾಗ ಈ ಕೋಪದಲ್ಲಿ ಇರ್ತಾರೆ ಬೇರೆ, ಅದರಲ್ಲಿ ಇವಳು ಬೇರೆ ಬಂದಿರ್ತಾಳೋ, ಇನ್ನೂ ಕೋಪ ನೆತ್ತಿಗೇರ್ಬಿಡುತ್ತೆ ಶಾಂತಿಗೆ. ದಾಟೆ ಆಚೆಗೆ, ಏನಕ್ಕೆ ಬಂದೆ ನೀನು ಇಲ್ಲಿ, ದಾಟೆ ಆಚೆಗೆ ಅಂತ ಬೈತಾಳೆ. ಆವಾಗ ನಾನಿವತ್ತು ಹಬ್ಬ ಮುಗಿಸ್ಕೊಂಡೇ ಹೋಗೋದು ಅಂತ ಅವಳು
ಗಟ್ಟಿಯಾಗಿ ನಿಂತ್ಕೊಂಡಿರ್ತಾಳೆ. ಹಬ್ಬ ಮುಗಿಸ್ಕೊಳ್ಳೋಕ್ಕೆ ಏನಿದು ನಿಮ್ಮ ಅಪ್ಪನ ಮನೆನಾ ಅಂತ, ಅಲ್ಲ ಗಂಡನ ಮನೆ ಅಂತಾಳೆ. ಮುಚ್ಚೆ ಬಾಯಿ, ಗಂಡನ ಮನೆ ಎಲ್ಲಿಂದ ಬರುತ್ತೆ ನಿನಗೆ ಅಂತೇಳ ಬೈತಾಳೆ. ಆವಾಗ ಹೋಗ್ಬೇಕು, ಹಂಗೆ ಹೋಗ್ಬೇಕು ಅಂದರೆ ನಾನು ಹೆಣ ಹೋಗ್ಬೇಕಷ್ಟೇ, ನಾನಂತೂ ಹಬ್ಬ ಮುಗಿಸ್ತಿದ ಮೇಲೇ ಹೋಗೋದು ಅಂತೇಳಿ. ಇಂಥ ಬಂಡವಳಿಗೆ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಇಲ್ಲ ಮಾವ ನಾನು ಹಬ್ಬ ಮುಗಿಸ್ಕೊಂಡೇ ಹೋಗೋದು ಅಂತ, ಮಾವ ಅಂತ ಕರಿಬೇಡ ನೀನು ಅಂತ ಬೈತಾನೆ. ಆಮೇಲೆ ಇವನಂತೂ ಮನೋಜ ಬಿಟ್ಟಂಗೆ ನೋಡ್ತಾ ನಿಂತಿರ್ತಾನೆ. ಇವನಿಗೇನು ಹೇಳಬೇಕು ಅಂತ ಗೊತ್ತಾಗಲ್ಲ, ಗಾಬರಿಯಾಗಿ. ಆವಾಗ ಸೂರ್ಯ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಮೀನಾ ಕೂಡ ಕಣ್ಕೊಂಡು ಬಿಡ್ತಾ ಇರ್ತಾಳೆ, ಏನು ಮಾನ ಮರ್ಯಾದೆ ಇಲ್ದಂಗೆ ಬರ್ತಾಳಲ್ಲ ಇವಳು ಅಂತ ಹೇಳ್ಬಿಟ್ಟು. ಎಷ್ಟು ಸರಿ ಹೇಳಬೇಕು, ಮನುಷ್ಯರಿಗೆ ಒಂದು ಸಲ ಹೇಳ್ಬೋದು, 2 ಸಲ ಹೇಳ್ಬೋದು, ಹೇಳಿದ್ರೂ ಅರ್ಥ ಮಾಡ್ಕೊಳ್ಳಲ್ವಲ್ಲ ಅಂಥೇಳಿ ಮೀನಾಗೂ ಕೋಪ ಬಂದಿರುತ್ತೆ, ಶ್ರುತಿಗೂ ಕೋಪ ಬಂದಿರುತ್ತೆ, ತಾರಾಗೂ, ಎಲ್ಲರಿಗೂ ಕೋಪ ಬಂದಿರುತ್ತೆ. ಎಲ್ಲರೂ ಅವಳು ಬಂದಿದ್ದು ಯಾರಿಗೂ ಇಷ್ಟ ಆಗಿರಲ್ಲ, ಎಲ್ಲರಿಗೂ ಕೋಪ ಬಂದಿರುತ್ತೆ, ಎಲ್ಲರೂ ಸಿಟ್ಟು ಮಾಡ್ಕೊಳ್ತಲೇ ಇರ್ತಾರೆ. ಆದರೆ ಇವು ಮಾನ ಮರ್ಯಾದೆನೇ ಇಲ್ಲ ಹೇಳ್ಬೇಕಂದ್ರೆ. ಅದಕ್ಕೆಲ್ಲ ಕಾರಣ ಇವಳು, ಈ ವಿಶಾಲಾಕ್ಷಿ ಇದ್ದಾಳಲ್ಲ ಇವಳು. ಆ ಕಡೆ ಶಾಂತಿನೂ ವಿಚಾರಿಸ್ಕೊಂಡಿರ್ತಾಳೆ ಹೇಗೆ ಏನು ಅಂತೇಳಿ, ಈ ಕಡೆ ರೋಹಿಣಿನೂ ವಿಚಾರಿಸ್ಕೊಂಡಿರ್ತಾಳೆ. ಇವರಿಬ್ಬರ ಮಧ್ಯೆ ಆಟ ಆಡ್ತಿದ್ದಾಳೆ. ಎಲ್ಲ ಹೇಗೆ ಗೇಮ್ ಆಡಬೇಕು ಅನ್ನೋದನ್ನೆಲ್ಲ ಆಟ ಆಡ್ತಿದ್ದಾಳೆ. ತಾರಾ ಕೂಡ ಯಾಕೆ ಬಂದರು ಇವರು ಅನ್ನಂಗೆ ನೋಡ್ತಾ ಇದ್ದಾಳೆ. ಅವಳಿಗೂ ಸಿಟ್ಟು ಕೋಪ ಇದೆ, ನೋಡ್ತಾ ಇದ್ದಾಳೆ. ಫಸ್ಟೇ ಶ್ರುತಿ ಬೇರೆ ತಾರಂಗೆ ಬೈದಿರ್ತಾಳ, ನೀವು ಮಾತಾಡಬೇಡ ಸುಮ್ಮನೆ ಇರಿ, ನಿಮ್ಗೇನು ಗೊತ್ತಿದೆ ಅಂತ ಮಾತಾಡ್ತೀರಾ ಅಂತೇಳಿ. ಅದು ಬೇರೆ ಸಿಟ್ಟಿತ್ತು. ಇವಳು ಬೇರೆ ಬಂದಿರೋದು ಕೂಡ ಸಿಟ್ಟು. ಮೀನಾಗಂತೂ ಸಿಕ್ಕಾಬಟ್ಟೆ ಕೋಪ ಬಂದುಬಿಟ್ಟಿದೆ. ಮೀನಾ ಏನು ಮಾಡೋದು ಅಂತ ಗೊತ್ತಿಲ್ಲದಲೇ ತುಂಬಾ ಸಿಟ್ಟು ಬಂದು ಕೂಗಾಡಬೇಕೋ ಕಿರ್ಚಾಡಬೇಕೋ ಅರ್ಥ ಆಗ್ದೇ ಸುಮ್ಮನೆ ಇದ್ದುಬಿಟ್ಟಿದ್ದಾಳೆ. ಭಾಳ ಬೇಜಾರಾಗಿದೆ. ಆದ್ರೂ ತೋರ್ಪಡಿಸ್ಕೊಳ್ದಂಗೆ ಸುಮ್ಮನೆ ನಿಂತಿದ್ದಾಳೆ. ಏನೇನು ಮಾತಾಡ್ತಾರೆ ನೋಡೋಣ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.